ನೀನೇ ನನ್ ಬಾಯ್ ಫ್ರೆಂಡಾ? ಏನ್ ಮೇಡಮ್ ನೈಟ್ ಫುಲ್ ಫೋನ್ ಬಿಸಿ ಬರ್ತಿತ್ತು, ಏನ್ ವಿಷಯ? ತೇಜು ನನ್ನ ಲವ್ ಮಾಡ್ತಿದ್ದಾನೆ ಇಲ್ವಾ ಅಂತ ತಿಳ್ಕೊಳಕ್ಕೆ ಇದೇ ಒಳ್ಳೆ ಚಾನ್ಸ್. ಮಿಸ್ ಮಾಡ್ಕೋಬೇಡ ಸುರಭಿ. ಹೋಯ್, ನಿನ್ನೆ ಕೇಳ್ತಿರೋದು ಎಲ್ ಕಳ್ದೋಗಿದ್ಯಾ? ಅದು ನನ್ ಫ್ಯೂಚರ್ ಹಸ್ಬೆಂಡ್ ಜೊತೆ ಮಾತಾಡ್ತಾ ಕಳ್ದೋಗ್ಬಿಟ್ಟಿದ್ದೆ. ಏನೋ ಫ್ಯೂಚರ್ ಹಸ್ಬೆಂಡಾ? ಹಲೋ, ನೀನ್ ಯಾಕೆ ಗಾಬರಿ ಆಗ್ತಿದ್ಯಾ? ನನ್ ಫ್ಯೂಚರ್ ಹಸ್ಬೆಂಡ್ ಜೊತೆ ನಾನ್ ಮಾತಾಡೋದ್ರಿಂದ ನಿನ್ಗೇನ್ ಪ್ರಾಬ್ಲಮ್? ಇವಳ ಅಜ್ಜಿ ನಿನ್ಗೆ ಏನ್ ಪ್ರಾಬ್ಲಮ್ ಅಂತೆ? ನಾನು ಇರ್ಬೇಕಾದ್ರೆ ಅವ್ನು ಯಾವನ ಫ್ಯೂಚರ್ ಹಸ್ಬೆಂಡ್ ಅಂತೆ. ತೇಜು ಏನಾದ್ರು ಏನೋ ಹೇಳ್ದಂಗಿತ್ತು. ಹೌದು ಹೇಳ್ದೆ. ಯಾರವನು ನನಗೆ ಗೊತ್ತಿಲ್ದಿರೋ ಫ್ಯೂಚರ್ ಹಸ್ಬೆಂಡು? ನೀನೇ ನನ್ ಬಾಯ್ ಫ್ರೆಂಡಾ? ನಾನ್ ನಿನಗ್ ಕೈ ಕೊಟ್ಬಿಟ್ಟು ಬೇರೆಯವ್ನ ಮದ್ವೆ ಆಗ್ತಿರೋ ತರ ಆಡ್ತಿದ್ಯಲ್ಲ. ಅದ್ ಸರಿ ತೇಜು, ನಾನೇನು ಕೇಳ್ತೀನಿ, ಕ್ಲಾರಿಟಿ ಕೊಡ್ತೀಯಾ? ನಿನ್ ಲೈಫ್ ಅಲ್ಲಿ ನಾನು ಫ್ರೆಂಡಾ ಅಥವಾ ಲವರಾ? ಹೌದು. ಹೌದಾ? ಏನೌದು? ಅದು ನಾನು ನಿಂಗೇನೋ ಹೇಳ್ಬೇಕು ಸುರಭಿ. ನಾನ್ ಕೂಡ ಮಾತ್ನ ನಿನ್ ಬಾಯಿಂದ ಕೇಳಕ್ಕೆ ಕಾಯ್ತಾ ಇದ್ದೀನಿ. ಅದು ನಾನು ನಿಮ್ಮ ಅಪ್ಪ ಅಮ್ಮನ ಆಂಟಿ ಅಂಕಲ್ ಅಂತ ಕರಿಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಹೌದಾ? ಹಾಗಾದ್ರೆ ಸರ್ ಮೇಡಮ್ ಅಂತಾನೆ ಕರಿ, ಅವ್ರೇನ್ ಬೇಜಾರ್ ಮಾಡ್ಕೊಳಲ್ಲ. ಅಲ್ಲ, ಇವಳಿಗೆ ನಾನು ಹೇಳ್ತಿರೋದು ಅರ್ಥ ಆಗ್ತಿಲ್ವೋ? ಇಲ್ಲ ಅರ್ಥ ಆದ್ರೂ ಅರ್ಥ ಆಗದಿರೋ ತರ ಡೌ ಮಾಡ್ತಿದ್ದಾಳ. ಏನಂದೆ? ಅದು ನಮ್ಮ ಅಪ್ಪ ಅಮ್ಮಂಗೆ ನೀನು ಸೊಸೆಯಾಗಿ ನಮ್ಮ ಮನೆಗೆ ಬರ್ತೀಯಾ? ಯಾಕೆ? ಐ ಲವ್ ಯು ಅಂತ ಡೈರೆಕ್ಟ್ ಆಗಿ ಹೇಳಕ್ಕೆ ಇವಾಗ್ಲೂ ಭಯನಾ? ಅದು ಭಯ ಅಲ್ವೇ? ಅದೇನೋ ಗೊತ್ತಿಲ್ಲ. ಈ ಬಡ್ಡಿ ಮಗುನ್ ಬೇರೆ ಹುಡುಗಿಗಾದ್ರೆ ಡೈರೆಕ್ಟ್ ಆಗಿ ಹೋಗಿ ಹೇಳ್ಬಿಡ್ಬೋದು. ಆದ್ರೆ ನೀವು ಬೆಸ್ಟಿರ್ ಇದ್ದೀರಲ್ಲ ನಮ್ಗೆ. ಒಂದ್ ನಿಮಿಷ ಇರು, ನೀನೇನೋ ಹೇಳ್ದೆ ಅಲ್ವಾ? ಐ ಲವ್ ಯು ಅಂತ ಡೈರೆಕ್ಟ್ ಆಗಿ ಹೇಳಕ್ಕೆ ಇವಾಗ್ಲೂ ಭಯನಾ? ಅಂದ್ರೆ ನಿಂಗೆ ನಾನಂದ್ರೆ ಇಷ್ಟನಾ? ಐ ಲವ್ ಯು. ಪ್ರೀತಿ ಅಂದ್ರೆ ಭಯ ಇರ್ಬೇಕು, ಆದ್ರೆ ಪ್ರೀತಿನ ಹೇಳ್ಕೊಳ್ದೆ ಇರೋಷ್ಟು ಭಯ ಇರಬಾರ್ದು. ಆಗ ಪ್ರೀತಿಗೆ ಅರ್ಥನೇ ಇರಲ್ಲ. ಹೇಗೋ ನನ್ಗೆ ವ್ಯಾಲೆಂಟೈನ್ಸ್ ಡೇ ಅಲ್ಲಿ ನನ್ ವ್ಯಾಲೆಂಟಿ ಸಿಕ್ಕಿದ್ಲಪ್ಪ. ನಿಮ್ಗೂ ನಿಮ್ ವ್ಯಾಲೆಂಟಿ ಸಿಕ್ಕಿದ್ರೆ ಕಮೆಂಟ್ ಮೂಲಕ ತಿಳಿಸಿ.